ಇನ್ನು ಅಯೋಧ್ಯೆ ಹುಂಡಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತದ್ದು ಮೇಜರ್ ಟ್ವಿಸ್ಟ್. ಅಯೋಧ್ಯೆಯ ಟ್ರಸ್ಟ್ ಸದಸ್ಯರ ವಿಚಾರಣೆಗೆ ಈಗ SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ವಿಚಾರಣೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವರು ರಾಜೀನಾಮೆಯನ್ನು ಕೊಟ್ಟು ನಾವು ಆರಾಮ್ ಇರಬಹುದು ಮನೆಯಲ್ಲಿ ಅಂತ ಅನ್ಕೊಂಡಿದ್ರು ಅಂತ ಅನ್ಸುತ್ತೆ. ಸೊ ಹಂಗಿಲ್ಲ, ಇದು ಈಗ ಇವರ ವಿಚಾರಣೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಆಗಿರುವಂತಹ ಹುಂಡಿ ಕಳ್ಳತನ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ವಿಚಾರಣೆ ಮಾಡೋದು ಬಹುತೇಕ ಫಿಕ್ಸ್. ಸೊ ಟ್ರಸ್ಟ್ ಸದಸ್ಯರ ಹಣಕಾಸು ವ್ಯವಹಾರಗಳ ಮೇಲೆ ಈಗ SIT ಕಣ್ಣು ಇಟ್ಟಿರೋದು. ನೇಮಕಾತಿಯಲ್ಲಿ ಲಂಚ, ನಿರ್ಮಾಣದಲ್ಲಿ ಕಮಿಷನ್, ಹುಂಡಿಗೂ ಕೂಡ ಕನ್ನವನ್ನು ಹಾಕಿದ್ದಾರೆ ಅನ್ನೋದು ಇವರ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಈ ರೀತಿಯ ಅಚ್ಚರಿಯ ಮಾಹಿತಿಗಳು ಸಿಗ್ತಾ ಇರೋದು. ಗಂಭೀರ ಆರೋಪಗಳ ಚಕ್ರವ್ಯೂಹದಲ್ಲಿ ಈಗ ಟ್ರಸ್ಟ್ನ ಸದಸ್ಯರಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಇವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ರಾಮನ ಹೆಸರಿನಲ್ಲಿ ಈ ರೀತಿಯಾಗಿ ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಟ್ರಸ್ಟ್ ಸದಸ್ಯರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋಂಗಿಲ್ಲ, ಬಿಡಲ್ಲ, ಅದು ಗೊತ್ತಿರುವಂಥ ವಿಚಾರ. ಆದರೆ ದೇವರ ಹೆಸರಿನಲ್ಲಿ ಎಂತಹ ಕೆಲಸವನ್ನ ಮಾಡ್ತಿದ್ದಾರೆ ನೋಡಿ. ಅಯೋಧ್ಯೆಯ ಹುಂಡಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಈ ಟ್ರಸ್ಟ್ನ ಸದಸ್ಯರೇನಿದಾರಲ್ಲ, ಚಂಪತ್ ರಾಯ್, ಅನಿಲ್ ಮಿಶ್ರಾ ಅವರ ವಿಚಾರಣೆ ಮಾಡೋದು ಬಹುತೇಕ. ಬಟ್ ಇವರ ಹಿನ್ನೆಲೆ ನೋಡಿ, ನೇಮಕಾತಿಯ ಸಂದರ್ಭದಲ್ಲಿ ಲಂಚವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು, ನಿರ್ಮಾಣದಲ್ಲಿ ಕಮಿಷನ್ ಕೂಡ ಇವರಿಗೆ ಹೋಗಿದೆ, ಹುಂಡಿಗೂ ಕೂಡ ಕನ್ನವನ್ನು ಹಾಕಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ. ಸೊ ಹಂಗಾಗಿ ಈ ಆರೋಪದ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. 18-20 ಸಾವಿರ ರೂಪಾಯಿದಲ್ಲಿ ಸಂಬಳವನ್ನು ಪಡೆದು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಈ ಟ್ರಸ್ಟ್ನ ಸದಸ್ಯರು ಕೋಟಿ ಕೋಟಿ ಕುಳುಗಳಾಗ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಇಂಥವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ. ಸೊ ರಾಮನ ಹೆಸರಿನಲ್ಲಿ ಭಕ್ತರು ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ಕೊಡ್ತಾ ಇರುವಂಥ ದೇಣಿಗೆ ಹಣವನ್ನು, ಚಿನ್ನಾಭರಣಗಳನ್ನು ಏನು ಸಿಕ್ಕಿದಾವೆ ಎಲ್ಲವನ್ನ ದೋಚ್ಕೊಂಡು ಹೋಗಿದ್ದಾರೆ. ಸೊ ಹಂಗಾಗಿ ಇಂಥವರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು ಅನ್ನೋದು, ಯಾವುದೇ ಕಾರಣಕ್ಕಂತೂ ಸುಮ್ಮನೆ ಬಿಡೋದಿಲ್ಲ. ಬಟ್ ಈಗ ಇವರಿಬ್ಬರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಇವರ ಸಹಚರರು ಅರೆಸ್ಟ್ ಆಗ್ತಾರಲ್ಲ, 8 ಮಂದಿ ಟ್ರಸ್ಟ್ನ ಸದಸ್ಯರು, ಸಿಬ್ಬಂದಿಗಳು ಅರೆಸ್ಟ್ ಆಗ್ತಾರಲ್ಲ, ಆವಾಗ ಈ ಚಂಪತ್ ರಾಯ ಅನ್ನುವಂಥ ವ್ಯಕ್ತಿ ಆತನು ಕೂಡ ರಾಜೀನಾಮೆನ ಕೊಡ್ತಾನೆ. ರಾಜೀನಾಮೆ ಕೊಟ್ಟಾದ ನಂತರ ಸುಮ್ಮನೆ ಅಂತೂ ಇರೋದಿಲ್ಲ. ಆತನ ಸಹಚರರು ಮತ್ತೆ ಈತನ ಕಾರ್ ಡ್ರೈವರ್ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದು. ಹಂಗಾಗಿ ಈ ಇಬ್ಬರನ್ನ ಕರೆಸಿ, ಅನಿಲ್ ಮಿಶ್ರಾ ಮತ್ತೆ ಈತ ಚಂಪತ್ ರಾಯ್ ಇಬ್ಬರನ್ನ ಕರೆಸಿ ಈಗ ವಿಚಾರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ನೇಮಕಾತಿಯಲ್ಲೂ ಕೂಡ ಇವರು ಲಂಚವನ್ನು ತೆಗೆದುಕೊಂಡಿದ್ರು ಅನ್ನೋದು, ನಿರ್ಮಾಣ ಹಂತದಲ್ಲೂ ಕೂಡ ಕಮಿಷನ್ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಹುಂಡಿಗೆ ಕನ್ನ ಹಾಕುವಂಥ ಕೆಲಸವನ್ನ, ಈ ಅಯೋಧ್ಯೆಯಲ್ಲಿ ಕುಂಭಮೇಳ ನಡೀತಲ್ಲ ಆ ಸಮಯದಲ್ಲಿ ಇವರಿಗೆ ದೊಡ್ಡ ಬಿಸ್ನೆಸ್ ಆಗಿತ್ತು ಅನ್ನೋದು. ಸೊ ಆವಾಗ ದೊಡ್ಡ ಮಟ್ಟದಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಂಗಾಗಿ ಅಯೋಧ್ಯೆ ಹುಂಡಿ ಕಳ್ಳರ ವಿರುದ್ಧ ಯೋಗಿ ಬುಲ್ಡೋಜರ್ ಬ್ರಹ್ಮಾಸ್ತ್ರವನ್ನ ಮುಂದುವರಿಸ್ತಾರ ಇಲ್ಲ ಅನ್ನೋದು, ಅಕ್ರಮವಾಗಿ ಈ ರೀತಿಯಾಗಿ ಲೂಟಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಟ್ಟಡವನ್ನ, ಮನೆಗಳನ್ನ, ಆಸ್ತಿಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅನ್ನುವಂಥ ಇವರ ಮೇಲೆ ಆರೋಪ ಇದೆ. ಅಂಥವರ ವಿರುದ್ಧ ಬುಲ್ಡೋಜರ್ ಬ್ರಹ್ಮಾಸ್ತ್ರವನ್ನ ಯೋಗಿಯವರು ಮಾಡ್ತಾರ ಇಲ್ಲ ಅಂತೇಳಿ, ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೂಡ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಇಂಥವರನ್ನ ನಾವು ಸುಮ್ಮನೆ ಅಂತೂ ಬಿಡೋದಿಲ್ಲ. ಅದರ ಜೊತೆಗೆ ಇವರ ಪರವಾಗಿ ಯಾವುದೇ ಕಾರಣಕ್ಕೂ ಲಾಯರ್ಗಳು ಇರೋದಿಲ್ಲ, ವಕೀಲರು ಇರೋದಿಲ್ಲ. ಸರ್ಕಾರ ಏನು ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಇವರಿಗೆ ಶಿಕ್ಷೆ ಆಗತ್ತೆ.